ನಾಗಭೂಷಣ್ ಪಾವುಗಳ ಈ ಪಂದ್ಯಾಟದ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸಿದ್ರೆ ಕಳೆದ ಪಂದ್ಯಾಟದ ನಿರ್ಣಾಯಕರು ಭರತ್ ಶೆಟ್ಟಿ ಉಡುಪಿ ಮತ್ತು ಸುನಿಲ್ ವಾರಣಾಸಿ ಈ ಪಂದ್ಯಾಟಗಳಿಗೆ ಬಹಳಷ್ಟು ಉತ್ತಮ ರೀತಿಯಾಗಿ ತೀರ್ಪುಗಾರಿಕೆಯನ್ನು ನೀಡ್ತಾ ಇದ್ದಾರೆ. ಜೊತೆಗಾಗಿ 5 ಮಂದಿ ಕಾಮೆಂಟೇಟರ್ಸ್ ಅನ್ನ ಬಳಸ್ಕೊಳ್ತಾ ಇದೆ. ಕುಣಿಗಲ್ ಮಂಜು ಮತ್ತು ಪ್ರಶಾಂತ್ ಅಂಬಲಪಾಡಿ, ಅಫ್ಜಲ್ ಕೊಪ್ಪ, ಭಾನು ಪ್ರಕಾಶ್ ಪರಂಪಳ್ಳಿ RHL ಕ್ರಿಕೆಟ್ ಫೆಸ್ಟಿವಲ್ಗಾಗಿ ನಮ್ಮ ಜೊತೆ ಕೂಡಿಕೊಂಡು ವೀಕ್ಷಕ ವಿವರಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಸರ್ ಎಡುತ್ತರ 12th ಮ್ಯಾನ್ಸ್ ಬನ್ನಿ. 12th ಮ್ಯಾನ್ಸ್ ಆರಂಭಿಕ ಸರದಿ ಆಟಗಾರರಾಗಿ ಹರಿ ಮತ್ತು ಪ್ರದೀಪ, ಭರತ್ ಎಸ್ಗಾರಿಕೆ ಭಾಗದಲ್ಲಿ ಈ ನಡುವೆ ಆರಂಭಿಕ ಚೆಂಡು ಎಕ್ಸ್ಟ್ರಾ ಸೋಟಗಳಿಗೆ ಅವಕಾಶಗಳು ಮಾಡಿಕೊಟ್ರು. ಭರತ್ ವೈಡ್ ಬಾಲ್ ಮುಖಾಂತರವಾಗಿ ಖಾತೆಯನ್ನು ಆರಂಭಿಸ್ತಾ ಇದೆ. ಜಾನ್ಸನ್ ರಿಯಲ್ ಫೈಟರ್ಸ್ ತಟ್ಟಿಬುಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ಹರಿ ಹಂತದಲ್ಲಿ ಮಾಡಿದ್ರು. ಸುಲಭವಾಗಿ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ ಹರಿ. ಕಳೆದ ವಾರ ನಡೆದಿರ್ತಕ್ಕಂಥ KSPL ಬ್ಯಾಕ್ ಟು ಬ್ಯಾಕ್ 50s ಗಳನ್ನು ದಾಖಲಿಸಿರ್ತಕ್ಕಂಥ ಆಟಗಾರರು ಹರಿ. ಇವಾಗ ನಿಶ್ಚಿತ್ ಜಾನ್ಸನ್ ರಿಯಲ್ ಫೈಟರ್ಸ್ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ರಿವರ್ಸ್ ಶಾಟ್ ದಾಖಲಾತಿ ಕಾಣಬಲ್ಲದ ಪ್ರಯತ್ನ, ನಿರೀಕ್ಷಿತ ಹೊಡೆತಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಭರತ್ ಈ ಹಂತದಲ್ಲಿ ಮತ್ತೆ ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. ಅಲ್ಲಿ ಟೈಮರ್ ಅಂತೆ ನೋಡಿ. ಸ್ಟೆಪ್ ಔಟ್ ಮಾಡಿಕೊಂಡು ಆಡುವಂತ ಪ್ರಯತ್ನವನ್ನು ಮಾಡಿದ್ರು. ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಭರತ್ ಗಿಳಿಯಾರು. ಮತ್ತೆ ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. ಅಂತಿಮ 2 ಚೆಂಡು ಆರಂಭಿಕ ಓವರ್ ಚಾಲ್ತಿಯಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಲೆಗ್ ಲ್ಯಾನ್ಸ್ ಮಾಡುವಂತ ಲೆಕ್ಕಾಚಾರ. ಮಿಡ್ ವಿಕೆಟ್ ರೀಜನ್ ಅಲ್ಲಿ ಒಂದು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಭರತ್. ಒಂದೋಟದ ಸೇರ್ಪಡೆ ಮುಖಾಂತರವಾಗಿ ತಡೆಮೊತ್ತ 3 ಓಟಗಳಿಗೆ ಕ್ರಮಿಸ್ತಾ ಇದೆ. ಆರಂಭಿಕ ಓವರ್ ಚಾಲ್ತಿ ಅಂತಿಮ 1 ಚೆಂಡು ಈ ಹಂತದಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಸ್ಟ್ರೈಕರ್ ಭಾಗದಲ್ಲಿ ಹರಿ. ಹರಿಗೆ ಸತ ಚೆಂಡು ನೆಟ್ಟ ನೇರ ಹೊಡೆತ ಬೌಲರ್ಸ್ ಬ್ಯಾಟ್ ದಾಖಲಿಸುವಂತ ಪ್ರಯತ್ನ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ ತನ್ಮೂಲಕವಾಗಿ ಚೆಂಡು ಸೀಮಾ ರೇಖೆ ಹೊರಭಾಗನ ಕ್ರಮಿಸ್ತಾ ಇದೆ. ಬೌಂಡ್ರಿ. ಕಳೆವರ ನಡೆದಂತ ಕರ್ನಾಟಕದ ಟೆನಿಸ್ ಬಾಲ್ ವರ್ಲ್ಡ್ ಕಪ್ ದಾವಣಗೆರೆಯ ಹೀರೋ ಹರಿ ಈ ಹಂತದಲ್ಲಿ ಮತ್ತೆ ಬೌಂಡ್ರಿಯನ್ನು ದಾಖಲಿಸಿದ್ರು. ಫೈನಲ್ ಪಂದ್ಯಾಟವನ್ನ ಜಯಿಸಿ ದಾಖಲೆಯನ್ನು ಬರೆದಿರ್ತಕ್ಕಂಥ ರಿಯಲ್ ಫೈಟರ್ಸ್ RHL ಕಪ್ಪಿಗಾಗಿ ಸೆಣಸಾಟವನ್ನು ನಡೆಸ್ತಾ ಇದೆ. ಆರಂಭಿಕ ಓವರ್ ಮುಕ್ತಾಯದ ಬಳಿಕ ತಡಮೊತ್ತ 7 ಓಟಗಳು, ಯಾವುದೇ ಹುದ್ದರೆಯನ್ನು ಕಳ್ಕೊಳ್ಳದೆ ಬಹಳಷ್ಟು ಉತ್ತಮ ರೀತಿಯಾಗಿ ಜವಾಬ್ದಾರಿಯುತ ಆಟವನ್ನು ಆಡ್ತಾ ಇದೆ
ನಿಶ್ಚಿತ್ ಜಾನ್ಸನ್ ರಿಯಲ್ ಫೈಟರ್ಸ್ 7 ವಿತೌಟ್ ಲಾಸ್. ಎರಡನೇ ಓವರಿಗಾಗಿ ಪುನೀತ್ ಆಚಾರ್ಯನ ಬಳಸ್ತಾ ಇದೆ ಪಂಚಜನ್ಯ ಕೋಟ ಉಡುಪಿ. ಅಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಡಬೇಡಿ, ಸಮಯ ವಿಳಂಬವಾಗ್ತಾ ಇದೆ, ದಯವಿಟ್ಟು ಸಹಕರಿಸಬೇಕು. ಸೆವೆನ್ ವಿತೌಟ್ ಲಾಸ್. ಆರಂಭಿಕ ಚೆಂಡಿಗಾಗಿ ಪುನೀತ್ ಆಚಾರ್ಯ. ಶಾರ್ಟ್ ರೈಸಿಂಗ್ ಡೆಲಿವರಿ, ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಬ್ಯಾಕ್ ರನ್ನಿಂಗ್ ಕ್ಯಾಚ್ ಅನ್ನ ಪಡ್ಕೊಂಡ್ರು, ನಂಬಲು ಅಸಾಧ್ಯ ರೀತಿಯಲ್ಲಿ ಜಗಲಿಂಗ್ ಕ್ಯಾಚ್ ಎರಡನೇ ಅಟೆಂಪ್ಟ್ ನಲ್ಲಿ ದಾಖಲಿಸಿದ್ರು. ಆರಂಭಿಕ ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ. ಪ್ರದೀಪ್ ಬ್ಯಾಕ್ ಟು ಪೆವಿಲಿಯನ್. ಆರಂಭಿಕ ಓವರ್ ಚಾಲ್ತಿಯಲ್ಲಿ ಬಹಳಷ್ಟು ಉತ್ತಮ ರೀತಿಯಾಗಿ ಜೊತೆ ಆಟವನ್ನು ಆಡಿರ್ತಕ್ಕಂಥ ರಿಯಲ್ ಫೈಟರ್ಸ್ ಆರಂಭಿಕ ವಿಕೆಟ್ಸ್ ಇಲ್ಲಿ ಪತನವಾಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯಾಗಿ ಗಿರೀಶ್ ಅವರು ಕ್ಯಾಚ್ ದಾಖಲಿಸಿದ್ರು. ಲೆಜೆಂಡರಿ ಕ್ರಿಕೆಟರ್ ಈ ಹಂತದಲ್ಲಿ ಲೆಜೆಂಡರಿ ಕ್ಯಾಚ್ ಅಲ್ಲಿ ದಾಖಲಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ನಾವು ಕಂಡ ಹಾಗೆ ಆರಂಭಿಕ ಹಂತದಲ್ಲಿ ಕ್ರಿಕ್ಸೆ ಸಂಸ್ಥೆಯನ್ನು ಬೆಳೆಸಿ ಬಹಳಷ್ಟು ಉತ್ತಮ ರೀತಿಯಾಗಿ ನೇರ ಪ್ರಸಾರ ಬಿತ್ತರಿಸಿರ್ತಕ್ಕಂಥ ಸಂಸ್ಥೆ ಕ್ರಿಕ್ಸೆ ಮಾಲೀಕರಾಗಿರ್ತಕ್ಕಂಥ ಗಿರೀಶ್ ರಾವ್ ಅವರು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಈ ನಡುವೆ ಮತ್ತೆ ಬಿರುಸಿನ ಹೊಡೆತ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಎರಡನೇ ಓವರ್ ಚಾಲ್ತಿ ಆರಂಭಿಕ ಚೆಂಡು ವಿಕೆಟ್ ಅನ್ನ ಪಡ್ಕೊಂಡಿರ್ತಕ್ಕಂಥ ಪುನೀತ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಹೊಸ ದಾಂಡಿಗ ಸುರಾಜ್. ಉದರಿಗಳ ಮಸ್ಕೊಂಡು ಬೀಸಂತ ಪ್ರಯತ್ನ, ಮತ್ತೆ ಗ್ಯಾಪ್ ಶಾಟ್ ದಾಖಲಿಸ್ತಾ ಇರ್ತಕ್ಕಂಥ ಹರಿ. ಏ ಹಂತದಲ್ಲಿ ಮತ್ತೆ ಬೌಂಡರಿ ದಾಖಲಿಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯಾದಂತಹ ಗ್ಯಾಪ್ ಶಾಟ್ ಮುಖಾಂತರವಾಗಿ ಲಾಗ್ ಆಫ್ ಮೇಲ್ಭಾಗದಲ್ಲಿ ಬೌಂಡ್ರಿಯನ್ನ ದಾಖಲಿಸಿದ್ರು. 4 ಓಟದ ಸೇರ್ಪಡೆಯನ್ನು ಕಾಡ್ತಾ ಇದೆ. ನೋಡಿ ಅಲ್ಲಿ ಪಿಚ್ ಮೇಲ್ಭಾಗದಲ್ಲಿ ಓಟನ ಪಡ್ಕೋಬೇಡಿ ಆಟಗಾರರು. ದಯವಿಟ್ಟು ಸರ್ ಅಲ್ಲಿ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಮಾಡುವಾಗ ದಯವಿಟ್ಟು ಪಿಚ್ ಮೇಲ್ಭಾಗದಲ್ಲಿ ಓಡಾಟವನ್ನು ನಡೆಸಬೇಡಿ ಹರೀಶ್ ಅವರೇ. ಮತ್ತೆ ಪುನೀತ್ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಚೆಂಡು ದಾಂಡಿಗನಿಗೆ ನಾಟ್ ರೀಚಬಲ್. ಡಾಟ್ ಬಾಲಿನ ಸೇರ್ಪಡೆ. ಪುನೀತ್ ಎಸೆದಿರ್ತಕ್ಕಂಥ ಚೆಂಡು ಗ್ರೌಂಡ್ ಶಾಟ್ ಮುಖಾಂತರವಾಗಿ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಒಂದು ಓಟದ ಸೇರ್ಪಡೆ. ಮೊತ್ತ 14.
2 ಓವರ್ ಮುಕ್ತಾಯದ ಬಳಿಕ 14 ಓಟವನ್ನು ದಾಖಲಿಸ್ತಾ ಇದೆ ದೇಶಿ ಜಾನ್ಸನ್ ರಿಯಲ್ ಫೈಟರ್ಸ್. ಅಂತಿಮ 18 ಚೆಂಡುಗಳ ಆಟ ಬಾಕಿ ಉಳ್ಕೊಳ್ತಾ ಇದೆ. ಅಲ್ಲಿ ಪದೇ ಪದೇ ಚರ್ಚೆಗಳಿಗೆ ಅವಕಾಶಗಳು ಮಾಡಿಕೊಡಬೇಡಿ. ಇನ್ನು ಕೂಡ 9 ರಿಂದ 10 ಪಂದ್ಯಾವಳಿಗಳು ನಡೆಸಿಕೊಡಬೇಕಾಗಿದೆ. ಎರಡೂ ತಂಡದ ಆಟಗಾರರಲ್ಲಿ ಕಳಕಳಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ, ದಯವಿಟ್ಟು ಸಹಕರಿಸಬೇಕು. 12 ಗಂಟೆ ಒಳಗಾಗಿ ನಾವು ಫೈನಲ್ ಪಂದ್ಯಾಕೂಟವನ್ನು ಮುಗಿಸಿ ಸಮಾರೋಪ ಸಮಾರಂಭವೂ ಕೂಡ ಮುಕ್ತಾಯವನ್ನು ಮಾಡಬೇಕು. ಆರಕ್ಷಕ ಸಿಬ್ಬಂದಿ ವರ್ಗ ನಮಗೆ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ಕೆಲಸ ಕೊಡುವಂತ ಕೆಲಸವನ್ನು ನಾವು ಮಾಡಬಾರ್ದು. ದಯವಿಟ್ಟು ಎಲ್ಲ ಆಟಗಾರರು, ನಾಯಕರು, ಎಲ್ಲ ತಂಡಗಳು ನಮ್ಮ ಜೊತೆ ಸಹಕರಿಸಿಕೊಂಡು ಪಂದ್ಯಾಟವನ್ನು ಯಶಸ್ವಿಯಾಗಿ ಮುಗಿಸಿಕೊಡಬೇಕು. ಯತೀಶ್ 3ನೇ ಓವರಿಗಾಗಿ ಹೋದಲೇ ಬಹುಶಃ ವೈಡ್ ಬಾಲ್ ಸೂಚನೆ ರವಾನಿಸ್ತಾ ಇದ್ದಾರೆ. ವೈಡ್ ಬಾಲ್ ಜೊತೆಗಾಗಿ ಬಹುಶಃ ಸ್ಟೆಪ್ ಔಟ್ ಅನ್ನು ಪಡ್ಕೊಳ್ಳುವಂತ ಒಂದು ಲೆಕ್ಕಾಚಾರವಿದೆ. ಯಾವ ರೀತಿಯ ನಿರ್ಣಯವನ್ನು ತೆಗೆದುಕೊಳ್ತಾರೆ ನೋಡಬೇಕಾಗಿದೆ ಟಿವಿ ಅಂಪೈರ್ ಪ್ರವೀಣಾಚಾರ್ಯ. ಅಲ್ಲಿ ಔಟ್ ಆಫ್ ಒಂದು ಡಿಸಿಷನ್ ತೋರ್ಪಡಿಸ್ತಾ ಇದ್ದಾರೆ. ಸ್ಟೆಪ್ ಔಟ್ ಮುಖಾಂತರವಾಗಿ ಮತ್ತೊಂದು ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಸೂರಜ್ ಬ್ಯಾಕ್ ಟು ಪೆವಿಲಿಯನ್. ವೈಡ್ ಜೊತೆಗಾಗಿ ಸ್ಟೆಪ್ ಔಟ್ ರೂಪದಲ್ಲಿ ವಿಕೆಟ್ಸ್ ಅನ್ನು ಪಡ್ಕೊಂಡ್ರು. 2ನೇ ಆಘಾತವನ್ನು ಕಾಣ್ತಾ ಇದೆ ದೇಶಿ ಜಾನ್ಸನ್ ರಿಯಲ್ ಫೈಟರ್ಸ್. 15ಕ್ಕೆ 2, 15 loss of 2 wickets. ಸರ್ ಅದು ಶಾರ್ಪಿ ಆಫ್ ಮಾಡಿ ಸರ್, ಶಾರ್ಪಿ. ಹೊಸ ಆಟಗಾರ ಲೆಫ್ಟಿ ಸುಚಿತ್ಯ ಅಂಕಣ ಒಳಭಾಗದಲ್ಲಿ ಪ್ರವೇಶನ ಕಾಣ್ತಾ ಇದ್ದಾರೆ. ಸುಚಿತಾಚಾರ್ಯ ಆಪತ್ಕಾಲದ ಬಂಟ ಸುಚಿತ್ ಆಚಾರ್ಯ ತಡವತ್ತ 15 ಓಟಗಳು. ಯತೀಶ್ ಎಸಿರ್ತಕ್ಕಂಥ ಚೆಂಡು ತೀರಾ ಸ್ಲೋವರ್ ಆಗಿತ್ತು. ಸ್ವೀಪ್ ಮಾಡುವಂತಹ ಪ್ರಯತ್ನಗಳು ದಾಂಡು ಚೆಂಡಿನ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಪಡ್ಕೊಳ್ತಾ ಇದೆ. ಕಳೆದ ಪಂದ್ಯಾಟದಲ್ಲಿ ಮೇಡಿ ಜೊತೆಗಾಗಿ 2 ವಿಕೆಟ್ ಅನ್ನು ಕಬಳಿಸಿರ್ತಕ್ಕಂಥ ಅನುಭವಿ ಎಸ್ಗಾರ ಯತೀಶ ಲೀಗ್ ಹಂತದ 3ನೇ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ ಸುಚಿತ್. ಈ ಹಂತದಲ್ಲಿ ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಸ್ ಗಳನ್ನು ದಾಖಲಿಸಿದ್ರು. ಯತೀಶ್
ಆರಂಭಿಕ ಚಳಿ ವೈಡ್ ಜೊತೆಗಾಗಿ ಸ್ಟೆಪ್ ಔಟ್ ಮುಖಾಂತರವಾಗಿ ವಿಕೆಟ್ ಅನ್ನು ಕಬಳಿಸಿದ್ರು. ತದನಂತರವಾಗಿ ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಸ್ ಗಳ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನಗಳು ಮತ್ತೆ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾರ. ಡಾಟ್ ಬಾಲ್ ಸೇರ್ಪಡೆನ ಕಾಣ್ತಾ ಇದೆ. ಬಹಳ ಉತ್ತಮ ರೀತಿಯ ಎಸ್ಗಾರಿಕೆ. ಈ ಹಂತದಲ್ಲಿ ಓಟಗಳು ಮತ್ತೆ ಬರ್ತಾ ಇಲ್ಲ. ಡಾಟ್ ಬಾಲ್ ಈ ನಡುವೆ ಶಾರ್ಟ್ ರೈಸಿಂಗ್ ಡೆಲಿವರಿ ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನ ಮಾಡಿದ್ರು. ಬಹಳ ಅತ್ಯುತ್ತಮವಾದಂತಹ ರನ್ನಿಂಗ್ ಬೀಟ್ ವಿಕೆಟ್ ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಡೀಪ್ ಪಾಯಿಂಟ್ ಮೇಲ್ಭಾಗದಲ್ಲಿ 2 ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ ಯತೀಶ್. ಈ ಹಂತದಲ್ಲಿ ವೈಡ್ ಬಾಲ್ ಎಕ್ಸ್ಟ್ರಾ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಆರಂಭಿಕ ಚಳಿ ವೈಡ್ ಬಾಲ್ ಅನ್ನು ದಾಖಲಿಸಿದ್ರು. ಈ ಹಂತದಲ್ಲಿ 5ನೇ ಚೆಂಡಿಗೂ ಕೂಡ ವೈಡ್ ಬಾಲ್ ಸೂಚನೆಯನ್ನ ನವಾಜ್ ಕಾಡುಗೋಡಿ ತೋರ್ಪಡಿಸ್ತಾ ಇದ್ದಾರೆ. ಮತ್ತೆ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ, ಕ್ಷೇತ್ರ ರಕ್ಷಣೆ ವೈಫಲ್ಯತೆ, ಬೌಂಡ್ರಿ. ಸುಚಿತ್ ಗೆಸಿರ್ತಕ್ಕಂಥ ಚೆಂಡು ಮೊಟ್ಟೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ಡಾಟ್ ಬಾಲ್ ಸೇರ್ಪಡೆ ಕಂಡುಕೊಳ್ತಾ ಇದೆ. ಕಳೆದ ಚೆಂಡಿನಲ್ಲಿ ಮಿಸ್ ಫೀಲ್ಡ್ ಮುಖಾಂತರವಾಗಿ 4 ಓಟವನ್ನು ದಾಖಲಿಸಿದ್ರು. 3 ಓವರ್ ಮುಕ್ತಾಯದ ಬಳಿಕ ತಂಡ ಮೊತ್ತ 22 ಓಟಗಳು, 22. ಸರ್ ಅಲ್ಲಿ ಪದ್ಯಾಟ ಮುಂದುವರಿಸಿ, ವಿಳಂಬ ಮಾಡಬೇಡಿ. ಟೈಮ್ ಇಲ್ಲ, ಡ್ರಿಂಕ್ಸ್ ಬ್ರೇಕ್ ಆಗಿದೆ, ಪದೇ ಪದೇ ಬರಬೇಡಿ. 12 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ನಮಸ್ಕಾರ. ಚಿಕ್ಕಬಳ್ಳಾಪುರ ಪಂಚಗಿರಿಗಳ ನಾಡು, ವಿಶ್ವೇಶ್ವರಯ್ಯನವರ ನಾಡು, ಆದಿಯೋಗಿ ಇರುವಂತಹ ನಾಡು, ನಮ್ಮ ಹೆಮ್ಮೆ, ನಮ್ಮ ಚಿಕ್ಕಬಳ್ಳಾಪುರ. RHL ಕಪ್ 2024 ಎಸ್ಆರ್ಕೆ ಭಾಗದಲ್ಲಿ 4ನೇ ಓವರ್ಗಾಗಿ ಚಾಲೆಂಜ್ ಗಣೇಶನ ಬಳಸ್ತಾ ಇದೆ ಪಂಚಜನ್ಯ ಕೋಟ. ವೈಡ್ ಬಾಲ್, 4ನೇ ಓವರ್ ಚಾಲ್ತಿ. ಆರಂಭಿಕ ಚೆಂಡು ಎಕ್ಸ್ಟ್ರಾ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಚಾಲೆಂಜ್ ಗಣೇಶ. 23 ಓಟಗಳ ಅಂಕಿಅಂಶಗಳ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. 23 loss of 2 wickets.
ಈ ಹದಲ್ಲಿ ಹರಿಗೆ ಎಸಿರ್ತಕ್ಕಂಥ ಚೆಂಡು ಅಕ್ರಾಸ್ ದ ಲೈನ್ ಹೊಡೆತನ ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಬಹಳ ಶುದ್ಧ ರೀತಿಯ ಒಂದು ಕ್ಷೇತ್ರರಕ್ಷಣೆ ಮಾಡುವ ಮುಖಾಂತರವಾಗಿ ಕೇವಲ ಒಂದೋಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಒಂದೋಟದ ಸೇರ್ಪಡೆ ತಂಡದ ಮೊತ್ತ 24 ಓಟಗಳು. 24 ಲಾಸ್ ಆಫ್ 2. ಸ್ಟೆಪ್ ಔಟ್ ಮಾಡಿಕೊಂಡು ಬೇಸಂತ ಪ್ರಯತ್ನಗಳು. ದಾಡು ಚೆಂಡಿನ ಸಂಪರ್ಕವನ್ನು ಕಾಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. RHL ಕ್ರಿಕೆಟ್ ಫೆಸ್ಟಿವಲ್ 2024 ಅಂಕಗಳ ಭಾಗದಲ್ಲಿ ಸಾಗ್ತಾ ಇದೆ. ನಿನ್ನೆ ದಿನ ಶುಭಾರಂಭವನ್ನು ಪಡ್ಕೊಂಡಿರ್ತಕ್ಕಂಥ ಪಂದ್ಯಾಟಗಳು. ನಡುವೆ ಸ್ವೀಪ್ ಶಾಟ್ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಸ್ಕೋರ್ ಲೆಗ್ ರೀಜನ್ ಅಲ್ಲಿ ಸುಲಭದ ಕ್ಯಾಚ್ ದಾಖಲಿಸುವ ಮುಖಾಂತರವಾಗಿ ಮತ್ತೊಂದು ವಿಕೆಟ್ಸ್ ಆಘಾತವನ್ನು ಕಾಡ್ತಾ ಇದೆ. ಅಂತಿಮ 9 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಪ್ರದೀಪ್ ಗೆಸಿರ್ತಕ್ಕಂಥ ಚೆಂಡು ಬೈ ಮುಖಾಂತರವಾಗಿ ಒಂದು ದೊಡ್ಡ ಸೇರ್ಪಡೆಯನ್ನು ಕಾಡ್ತಾ ಇದೆ. ಬೌಂಡ್ರಿಗಳ ಬರವನ್ನು ಕಂಡುಕೊಳ್ತಾ ಇದೆ. ನೇಷನ್ ಜಾನ್ಸನ್ ರಿಯಲ್ ಫೈಟರ್ಸ್ ಇಲ್ಲಿ ಆರಂಭಿಕ ಸರದಿ ಆಟಗಾರ ಹನಿ ಇನ್ನೂ ಕೂಡ ದಾಂಡನ ಬೀಸ್ತಾ ಇದ್ದಾರೆ. ಅಕ್ರಾಸ್ ದ ಲೈನ್ ಬಿರುಸಿನ ಹೊಡೆತ ತನ್ಮೂಲಕ ಚೆಂಡು ಲಾಂಗ್ ಆನ್ ಸೀಮಾರೇಖೆ ಹೊರಭಾಗನ ಕ್ರಮಿಸ್ತಾ ಇದೆ. ಬಿಗ್ 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 ಸಿಕ್ಸರ್ ಬಾರೆ. ಮತ್ತೆ ಬಿರುಸಿನ ಹೊಡೆತ ಲೆಫ್ಟ್ ಹ್ಯಾಂಡ್ ಶಾಟ್ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಕ್ಷೇತ್ರ ರಕ್ಷಣೆ ಬಹಳ ಶುದ್ಧ ರೀತಿಯಾಗಿ ಮಾಡುವ ಮುಖಾಂತರವಾಗಿ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ. ಕಳೆದ ಎಸ್ನಲ್ಲಿ ಬಿರುಸಿನ ಸಿಕ್ಸರ್ ದಾಖಲಿಸಿರ್ತಕ್ಕಂಥ ನಬ್ಬುಗೆ ಆಟಗಾರ ಹರಿ ಕ್ಯಾಚ್ ಅನ್ನ ಒಪ್ಪಿಸಿದ್ರು. ನಾಲ್ಕು ಓವರ್ ಮುಕ್ತಾಯದ ಬಳಿಕ ಆಟಗಾರ ಆರಂಭಿಕ ಸರದಿಯ ಹರೀಶ್ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ. ಅಶ್ವಿಕ್ ಡೇವಾಡ್ ಈಗ ಹೊಸ ಆಟಗಾರರು 31 ಓಟನ ದಾಖಲಿಸಿರ್ತಕ್ಕಂಥ ಜಾನ್ಸನ್ ರಿಯಲ್ ಫೈಟರ್ಸ್ ಇಂಪಾರ್ಟೆಂಟ್ ವಿಕೆಟ್ ಅನ್ನ ಕಳೆದ ಓವರಿನ ಅಂತಿಮ ಚೆಂಡಿನಲ್ಲಿ ಕಳ್ಕೊಳ್ತಾ ಇದ್ದಾರೆ. ಯತೀಶ್ ಕೊನೆ ಓವರ್ಗಾಗಿ ಲಾಸ್ಟ್ 6 ಬಾಲ್ ರಿಮೈನಿಂಗ್. ಪ್ರದೀಪ್ ಗೆಸಿರ್ತಕ್ಕಂಥ ಚೆಂಡು ದಾಡು ಚೆಂಡಿನ ಸಂಪರ್ಕನ ಕಂಡುಕೊಳ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆನ ಕಾಣ್ತಾ ಇದೆ.
ಪ್ರತಿಯೊಂದು ಚೆಂಡಿಗೂ ಕೂಡ ಬಿರುಸಿನ ಹೊಡೆತನ ದಾಖಲಿಸುವಂತ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥ ಆಟಗಾರರು. ಅಂತಿಮ 5 ಚೆಂಡುಗಳು ಅದೆಷ್ಟು ಟಾರ್ಗೆಟ್ ಸಂಖ್ಯೆಯನ್ನು ನೀಡ್ತಾರೆ ನೋಡಬೇಕಾಗಿದೆ. ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನ, ಗ್ಯಾಪ್ ಶಾಟ್, ಪರ್ಫೆಕ್ಟ್ ಹೊಡೆತ. ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸಾದ ಬೌಂಡ್ರಿ. ತೊಳವತ್ತ 35. ಅಂತಿಮ 4 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. 35 ಲಾಸ್ ಆಫ್ 3. ಮತ್ತೆ ಯತೀಶ್ ಮೂರನೇ ಬಾರಿ. ಪ್ರದೀಪ್ ಸ್ಟ್ರೈಕರ್ ಭಾಗದಲ್ಲಿ. ಅಕ್ರಾಸ್ ದ ಲೈನ್ ಸ್ವೀಪ್ ಶಾಟ್ ದಾಖಲಿಸುವಂತಹ ಪ್ರಯತ್ನ. ಒಂದೋಟ, 2 ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ರೀತಿಯ ಎಸ್ಗಾರಿಕೆಯನ್ನು ಈ ಹಂತದಲ್ಲಿ ಯತೀಶ್ ದಾಖಲಿಸ್ತಾ ಇದ್ದಾರೆ. ಲೆಗ್ ಬೈ ಮುಖಾಂತರವಾಗಿ ಒಂದೋಟ ಅಂಕಿಅಂಶಗಳ ಪಟ್ಟಿಯನ್ನು ಕಟ್ಕೊಳ್ತಾ ಇದೆ. 36. ಅಂತಿಮ 3 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. 36 ಲಾಸ್ ಆಫ್ 3 ವಿಕೆಟ್ಸ್. ನಡುವೆ ಬಿರುಸಿನ ಹೊಡೆತ, ಹೈ ಲಾಫ್ಟೆಡ್ ಶಾಟ್. ಉತ್ತಮ ರೀತಿಯ ಕ್ಯಾಚ್ ಅನ್ನ ಪಡ್ಕೊಂಡ್ರು. ರನ್ನಿಂಗ್ ಕ್ಯಾಚ್ ಮುಖಾಂತರವಾಗಿ ಮತ್ತೊಂದು ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ. ಜಾನ್ಸನ್ ರಿಯಲ್ ಫೈಟರ್ಸ್. ರಕ್ಷಿತ್ ಹೊಸ ಆಟಗಾರ. ಹಾತಲ್ಲಿ ಡೈರೆಕ್ಟ್ ಹಿಟ್ ದಾಖಲಿಸ್ತಾ ಇಲ್ಲ. ಮತ್ತೆ ಬೈ ಮುಖಾಂತರವಾಗಿ ಒಂದು ದೊಡ್ಡ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಶಬರಿ ಲೆಗ್ ಬಾಯ್ಸ್ ಸೂಚನೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಪ್ರದೀಪ್ ಸ್ಟ್ರೈಕರ್ ಭಾಗದಲ್ಲಿ ಅಂತಿಮ 1 ಚೆಂಡು. ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ ಬಾಕಿ ಉಳ್ಕೊಳ್ತಾ ಇದೆ. ಯಾವ ರೀತಿಯಾಗಿ ಮುಕ್ತಾಯವನ್ನು ಕಾಡುತ್ತೆ ನೋಡಬೇಕು. ಯತೀಶ್ ಟು ಪ್ರದೀಪ, ಲಾಸ್ಟ್ ಬಾಲ್ ರಿಮೈನಿಂಗ್. ಶಾರ್ಟ್ ರೈಸಿಂಗ್ ಡೆಲಿವರಿ, ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನ. ಈ ಹಂತದಲ್ಲಿ ರನ್ ಔಟ್ ರೂಪದಲ್ಲಿ ಅಂತಿಮ ಚೆಂಡಿನಲ್ಲಿ ಪ್ರದೀಪ್ ವಿಕೆಟ್ ಅನ್ನು ಒಪ್ಪಿಸಿದ್ರು. ಮತ್ತೊಂದು ವಿಕೆಟ್ ಆಘಾತವನ್ನು ಕಾಡ್ತಾ ಇದೆ. 5 ಓವರ್ ಮುಕ್ತಾಯದ ಬಳಿಕ 37 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ 38ರ ಟಾರ್ಗೆಟ್ ಸಂಖ್ಯೆಯನ್ನು ನೀಡ್ತಾ ಇದೆ. ನಿಶ್ಚಿತ್ ಜಾನ್ಸನ್ ರಿಯಲ್ ಫೈಟರ್ಸ್ 37 ಓಟವನ್ನು ದಾಖಲಿಸ್ತಾ ಇದೆ. 30 ಚೆಂಡು 38ರ ಟಾರ್ಗೆಟ್ ಸಂಖ್ಯೆಯನ್ನು ದಾಖಲಿಸಬೇಕಾಗಿದೆ. ಪಂಚಜನ್ಯ ಕೋಟ ಉಡುಪಿ ಆರಂಭಿಕ ಟಾಸ್ ಅನ್ನ ಜಯಿಸಿರ್ತಕ್ಕಂಥ ಪಂಚಜನ್ಯ ಬಹಳಷ್ಟು ಉತ್ತಮ ರೀತಿಯಾಗಿ ಹೋರಾಟದ ಒಂದು ಎಸ್ಗಾರಿಕೆಯನ್ನು ದಾಖಲಿಸಿದ್ರು. 38ರ ಟಾರ್ಗೆಟ್ ಅನ್ನು ಪಡ್ಕೊಳ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿ ಇನ್ನಿಂಗ್ಸ್ ಬದಲಾವಣೆಯನ್ನು ಕಂಡುಕೊಳ್ತಾ ಇದೆ. ಇತ್ತ ವೀಕ್ಷಕ ವಿವರಣೆಯಲ್ಲೂ ಕೂಡ ಬದಲಾವಣೆ ತರ್ತಾ ಮುಂದಿನ ಹಂತಕ್ಕಾಗಿ ಪ್ರಶಾಂತ್
ಅಂಬಲಪಾಡಿ. ಮುಂದಿನ ಮ್ಯಾಚ್ ಫ್ರೆಂಡ್ಸ್ ಬೆಂಗಳೂರು ವರ್ಸಸ್ ಇಜಾನ್ ಸ್ಪೋರ್ಟ್ಸ್ ಉಡುಪಿ. ಕ್ಯಾಪ್ಟನ್ ಬನ್ನಿ, ಕ್ಯಾಪ್ಟನ್ ಫ್ರೆಂಡ್ಸ್ ಬೆಂಗಳೂರು ಕ್ಯಾಪ್ಟನ್ ಮ್ಯಾಡಿ ಅವರು, ಇಜಾನ್ ಸ್ಪೋರ್ಟ್ಸ್ ಉಡುಪಿ ಕ್ಯಾಪ್ಟನ್ ಟಾಸ್ ಗಾಗಿ ಬನ್ನಿ. ಧನ್ಯವಾದಗಳು ಅಬ್ಬಾಸ್ ಬಬ್ಲು ಅವರೇ. ಸತ 38 ರೌಂಡ್ ಚೇಸಿಂಗ್ ಪ್ರಕ್ರಿಯೆಯನ್ನು ಕಾಣ್ತಾ ಇರ್ತಕ್ಕಂಥ ಪಾಂಚಜನ್ಯ ಕೋಟ ಜಯಿಸಲೇಬೇಕಾಗಿರ್ತಕ್ಕಂಥ ಪಂದ್ಯ. ಡೂ ಔಲ್ ಡೈ ಮಾಡು. ಟಾಸಿಗೆ ಬರಬೇಕು. ಇಜಾನ್ ಮತ್ತು ಫ್ರೆಂಡ್ಸ್ ಬೆಂಗಳೂರು ಕ್ಯಾಪ್ಟನ್ ಬಹಳಷ್ಟು ಮಹತ್ವದ ಪಂದ್ಯದಲ್ಲಿ ಆಘಾತಕಾರಿ ಸೋಲನ್ನು ಕಂಡಿರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಒಂದು ಹಂತದ ಮುಂದಿನ ಲೆಕ್ಕಾಚಾರದಲ್ಲಿದ್ದಾರೆ. ಒಂದು ಹಂತದ ಇಜಾನ್ 2 ಪಂದ್ಯ 2 ಜಯಿಸಿದ್ದಾರೆ. ಫ್ರೆಂಡ್ಸ್ ಬೆಂಗಳೂರಿನ ತಂಡ 2 ಪಂದ್ಯ 1 ಜಯಿಸಿದ್ದಾರೆ. ನವ ಭಾರತ ಟೀಮ್ ಇಂಡಿಯಾ 2 ಪಂದ್ಯ 1 ಜಯಿಸಿದ್ದಾರೆ. ಜೈ ಕರ್ನಾಟಕ ಆರ್ಯ ಜೈ ಕರ್ನಾಟಕ 2 ಪಂದ್ಯ ಕಳ್ಕೊಂಡ್ರು ಕೂಡ ಇನ್ನೂ ಅವಕಾಶ ಮುಕ್ತವಾಗಿದೆ. ಫ್ರೆಂಡ್ಸ್ ಬೆಂಗಳೂರು ಕ್ಯಾಪ್ಟನ್ ಹಾಗೂ ಇಜಾನ್ ಸ್ಪೋರ್ಟ್ಸ್ ಉಡುಪಿ ಕ್ಯಾಪ್ಟನ್ ಪ್ಲೀಸ್ ಬನ್ನಿ ಸರ್. ಮೊದಲ ಚೆಂಡು ಡೀಪ್ ಸ್ಕಾರ್ ಈ ಭಾಗದ ಸೀಮಾರೇಖೆ ಅಂಚಿಗೆ ತಲುಪ್ತಾ ಇದೆ. ಒಂದೋಟ, 2ನೇ ಓಟವನ್ನು ಕೂಡ ಸ್ವಸ್ತಿಗೆ ಅತ್ಯುತ್ತಮ ರೀತಿಯಲ್ಲಿ ದಾಖಲಿಸಿಕೊಂಡ್ರು. 2 ಓಟಗಳ ಮುಖಾಂತರವಾಗಿ ಖಾತೆ ಕೂಡ ಆರಂಭವನ್ನು ಪಡ್ಕೊಳ್ತಾ ಇದೆ. ಸ್ವಸ್ತಿಕ್ ದಾಖಲಿಸಬಲ್ಲಂತ ಪ್ರತಿಯೊಂದು ಸಿಕ್ಸರ್ಗೆ 100 ಮತ್ತು ಹ್ಯಾಟ್ರಿಕ್ ಸಿಕ್ಸರ್ಗೆ 500 ರೂಪಾಯಿಗಳನ್ನು ಅವರ ಅಭಿಮಾನಿಯವರು ನೀಡ್ತಾ ಇದ್ದಾರೆ. ಜಶ್ವಂತ ದೇವಾಡಿಗ ಜಾಲಾಡಿ ಜಾನ್ಸನ್ ಪರವಾಗಿ ಮತ್ತೆ ಜಶ್ವಂತ ವಿಶೇಷತೆ ಆಟ ಮತ್ತೆ ಲಾಂಗ್ ಲಾಗಿ ಭಾಗದಲ್ಲಿ ಬಹಳಷ್ಟು ಉತ್ತಮ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಚೆಂಡು ಕೂಡ ಸಾಗ್ತಾ ಇದೆ. ಸ್ವಸ್ತಿಕ್ ಬಹಳಷ್ಟು ಲೆಕ್ಕಾಚಾರದ ಆಟವನ್ನೇ ಆಡ್ತಾ ಇದ್ದಾರೆ. ತಡ ಮತ್ತೆ 4ಕ್ಕೆ ತಲುಪ್ತಾ ಇದೆ. ಮೊದಲ 2 ಚೆಂಡುಗಳ ಮುಕ್ತಾಯದ ಬಳಿಕ 4 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಪಾಂಚಜನ್ಯ ಕೋಟ ಬಹಳಷ್ಟು ಒಂದು ಲೆಕ್ಕಾಚಾರದ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಆಟಗಾರ.
ಪರಿಸ್ಥಿತಿ ಕೈ ಮೀರಿದೆ. ಪಂದ್ಯಾಟದ ಚಿತ್ರಣವನ್ನೇ ಬದಲಾಯಿಸಬಲ್ಲಂತಹ ಸಾಮರ್ಥ್ಯ ತೋರುವ ಡೇಂಜರಸ್ ಆಟಗಾರ ಕೂಡ ಸ್ವಸ್ತಿಕ್ ನಾಗರಾಜ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಓಟುಗಳಿಗೆ ಅವಕಾಶವನ್ನು ಮಾಡ್ತಾ ಇಲ್ಲ ಜಶ್ವಂತ. ಕ್ಷಿಪ್ರಗತಿಯಲ್ಲಿ ಜನಪ್ರಿಯತೆಯನ್ನು ಕಂಡ ಯುವ ಆಟಗಾರರ ಸಾಲಿನ ಅತ್ಯುತ್ತಮವಾದೊಂದು ಎಸೆತಗಾರಿಕೆಯನ್ನು ಜಾನ್ಸನ್ ಕುಂದಾಪುರಕ್ಕೆ ನೀಡಿದಂತ ಎಸೆತಗಾರ. ಪ್ರಸ್ತುತ ನಿಶ್ಚಿತ್ ಜಾನ್ಸನ್ ಫೈಟರ್ಸ್ ಅನ್ನುವಂಥ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಕ್ರಿಕೆಟ್ ಜಗತ್ತಿನ ಇವತ್ತಿನ ಒಂದು ಫ್ಯಾಷನ್ಗೆ ಮಾರು ಹೋಗಬಲ್ಲಂತ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಸ್ವಸ್ತಿಕ್ ಸತತ 2 ಡಾಟ್ ಬಾಲ್ಗಳನ್ನು ಕಾಣ್ತಾ ಇದ್ದಾರೆ. 2 ಚೆಂಡುಗಳಲ್ಲಿ 4 ಓಟವನ್ನು ದಾಖಲಿಸಿರ್ತಕ್ಕಂಥ ಪಾಂಚಜನ್ಯ ಕೋಟ. ಆ ಬಳಿಕ 2 ಚೆಂಡುಗಳು ಕೂಡ ಡಾಟ್ ಬಾಲ್ ರೂಪದಲ್ಲಿ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಸ್ವಿಚ್ ಹಿಟ್ ರೂಪದಲ್ಲಿ ಬರ್ತಾ ಇದೆ. 1 ಓಟ, 2ನೇ ಓಟವನ್ನು ಕೂಡ ಅತ್ಯುತ್ತಮವಾಗಿ ದಾಖಲಿಸಿದ್ರು. ಮುಕ್ತಾಯದ 5 ಚೆಂಡುಗಳ ಬಳಿಕ 6 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಪಾಂಚಜನ್ಯ 38ರ ಸವಾಲನ್ನು ಕಾಣ್ತಾ ಇದೆ. ಕೊನೆಯ 1 ಚೆಂಡು ಮೊದಲ ಪವರ್ ಪ್ಲೇ ಹಂತದಲ್ಲಿ ಬಾಕಿ ಉಳಿತಾ ಇದೆ. ಕೆಲವೊಂದು ಪ್ರಮುಖ ಆಟಗಾರರ ಅನುಪಸ್ಥಿತಿಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ತಂಡ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅತ್ಯುತ್ತಮ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಇರುವಂತ 24 ಎಸೆತ ಜಯಕ್ಕಾಗಿ 32 ಓಟಗಳು ಬರಬೇಕಾಗಿದೆ. ಕೆಲವೊಂದು ಪ್ರಮುಖ ಆಟಗಾರರ ಅನುಪಸ್ಥಿತಿಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ತಂಡ ಅಲ್ಲಿ ಫ್ರೆಂಡ್ಸ್ ಬೆಂಗಳೂರು ನಾಯಕರು ಟಾಸ್ಗೆ ಬಂದಿದ್ದಾರೆ. ಇಜಾನ್ ಸ್ಪೋರ್ಟ್ಸ್ ಉಡುಪಿ ಕ್ಯಾಪ್ಟನ್ ಸಂಪತ್ ಬೈಲಕೆರೆ ಅವರ ಟಾಸಿಗೆ ಬನ್ನಿ. ಅಲ್ಲಿ 2ನೇ ಓವರ್ನ ಚಾಲ್ತಿಗಾಗಿ ಹೊಸ ಬೌಲರ್ ರೂಪದಲ್ಲಿ ಹೊಸ ಬೌಲರ್ ಶಿವು. ನಿಶ್ಚಿತ್ ಜಾನ್ಸನ್ ರಿಯಲ್ ಫೈಟರ್ಸ್ ಕೂಡ ಹೊಸ ಎಸೆತಗಾರನಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಬಲಾಢ್ಯ ದೇಹ ಕಾಯ್ದ ವ್ಯಕ್ತಿ. ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಹೋದರೆ ಆವರಿಸಿಕೊಂಡು ಅಕ್ರಾಸ್ ಲೈನ್ ಮೇಲೆ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನು ವಿನೋದ್ ಮಾಡಿದ್ರು. ದಾಂಡು ಚೆಂಡಿನ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಹೋದರೆ ಆವರಿಸಿಕೊಂಡು ಬೇಸುವಂತ ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. 1 ಓಟ, 2ನೇ ಓಟವನ್ನು ದಾಖಲಿಸುವಂತ ಪ್ರಯತ್ನ ಯಶಸ್ಸನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರ ತನ್ನ ಮೊತ್ತ ಕೂಡ 8ಕ್ಕೆ ತಲುಪ್ತಾ ಇದೆ. ಪಾಂಚಜನ್ಯ ಕೋಟದ ಪರವಾಗಿ ನಂಬಲ ಸಾಧ್ಯವಾಗಿರ್ತಕ್ಕಂಥ ಒಂದು ಕ್ಯಾಚ್ ಅನ್ನು ಹಿರಿಯ ಅನುಭವಿ ಆಟಗಾರ ಯುವಕರನ್ನು ನಾಚಿಸಬಲ್ಲಂತ ಒಂದು ಕ್ಯಾಚ್ ಅನ್ನು ಗಿರೀಶ್ ರಾವ್ ಪಡ್ಕೊಂಡ್ರು. ಇವತ್ತಿನ ದಿನಗಳ ಸ್ಪರ್ಧಾ ಕಾಳಗದಲ್ಲಿ ನಾವು ಕಂಡ ಹಾಗೆ ಯುವ ಆಟಗಾರರೇ ಆ ರೀತಿಯ ಪ್ರಯತ್ನದಲ್ಲಿ ಬಹಳಷ್ಟು ಹಿಂದೇಟನ್ನ
ಹಾಕ್ತಾ ಇರ್ತಕ್ಕಂಥ ಪ್ರಯತ್ನದಲ್ಲಿ ನಂಬಲ್ಲ ಸಾಧ್ಯವಾಗಿರ್ತಕ್ಕಂಥ ಸುಮಾರು 8 ರಿಂದ 10 ಅಡಿಗಳ ಹಿಮ್ಮುಖವಾಗಿ ಓಡಿಕೊಂಡು ಬಹಳಷ್ಟೊಂದು ಅತ್ಯುತ್ತಮ ಕ್ಯಾಚ್ ಅನ್ನು ಪಡ್ಕೊಂಡಿದ್ದಾರೆ. ಮತ್ತೆ ಶಿವು ಬೀಸುವಂತ ಪ್ರಯತ್ನ, ಸುರಕ್ಷಿತ ಹೊಡೆತ, 4 ಓಟಗಳ ಸೇರ್ಪಡೆ. ಸ್ಕ್ವೇರ್ ಲೆಗ್ ಸೀಮಾರೆಗೆ ಹೊರಭಾಗದಲ್ಲಿ ಕ್ರಮಿಸ್ತಾ ಇದೆ. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 12ಕ್ಕೆ ತಲುಪ್ತಾ ಇದೆ. ಚೆಕ್. ಥ್ಯಾಂಕ್ ಯು ಡಿಜೆ. ಥ್ಯಾಂಕ್ ಯು ಡಿಜೆ. ಥ್ಯಾಂಕ್ ಯು. ಅಂಡ್ ಮುಂದಿನ ಪಂದ್ಯ ಫ್ರೆಂಡ್ಸ್ ಬೆಂಗಳೂರು ವರ್ಸಸ್ ಇಜಾನ್ ಸ್ಪೋರ್ಟ್ಸ್ ಉಡುಪಿ. ಕ್ಯಾಪ್ಟನ್ ನಮ್ಮ ಜೊತೆಗೆ ಸಂಪತ್ ಅವರಿದ್ದಾರೆ. ಸ್ವಾಗತ ಸಂಪತ್ ಅವರೇ. ಫ್ರೆಂಡ್ಸ್ ಬೆಂಗಳೂರಿನ ಅಭಿಜಿತ್ ಅವರು ಕ್ಯಾಪ್ಟನ್, ಸ್ವಾಗತ. ಅಂಡ್ ನಮ್ಮ ಮಧುಸೂದನ್ ಅವರು ಟಾಸ್ ಅನ್ನು ನೆರವೇರಿಸಿಕೊಡ್ಬೇಕು. ಕಾಲ್ ಇಸ್ ಫ್ರೆಂಡ್ಸ್ ಬೆಂಗಳೂರು. ಟೈಲ್ಸ್ ಇಸ್ ದ ಕಾಲ್ ಅಂಡ್ ಇಟ್ಸ್ ಅ ಹೆಡ್. ಟಾಸ್ ವಿನ್ ಬೈ ಸಂಪತ್ ಸರ್. ಏನೇನು ಆಯ್ಕೆ ಮಾಡ್ಕೋತೀರಾ? ಓಕೆ, ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ರೆ. ಟಾಸ್ ಅನ್ನ ಗೆದ್ದಿರುವಂತ ಇಜಾನ್ ಸ್ಪೋರ್ಟ್ಸ್ ಉಡುಪಿ ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ರೆ. ಟು ಕಾಂಬಾಕ್ಸ್ ಅಬ್ಬಾಸ್. 18 ಓಟಗಳು. ಮತ್ತೆ ಶಿವು ಗತಿ ಪರಿವರ್ತನೆಗೆ ಅವಕಾಶವನ್ನು ಮಾಡಿಕೊಟ್ರು, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಅಲ್ಲಿ ವೈಡ್ ಬಾಲ್ಗಾಗಿ ರಿವ್ಯೂ ಅನ್ನು ಬಳಸ್ಕೊಳ್ತಾ ಇದ್ದಾರೆ. ಗುಡ್ ಬಾಲ್ ಅನ್ನುವಂತ ಸೂಚನೆ ಕೊಡ್ತಾ ಇದ್ದಾರೆ. ಅಂತಿಮ 2 ಚೆಂಡುಗಳು ಇನ್ನೂ ಕೂಡ 2ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ತನ್ನ ಮೊತ್ತ 12 ಓಟಗಳು ತನ್ನ ಮೊತ್ತ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ರನ್ಔಟ್ ಅವಕಾಶ ಇತ್ತು, ಆಘಾತವನ್ನು ಕಾಣ್ತಾ ಇಲ್ಲ. ಲೆಗ್ ಬೈ ರೂಪದಲ್ಲಿ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಅಂತಿಮ ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ 2ನೇ ಓವರ್ನಲ್ಲಿ. ಕೊನೆ 1 ಚೆಂಡು ಬಾಕಿ ಉಳಿತಾ ಇದೆ. ತನ್ನ ಮೊತ್ತ 13 ಓಟಗಳು. 38ರ ಒಂದು ಸವಾಲನ್ನು ಕಾಣಬೇಕಾಗಿರ್ತಕ್ಕಂಥ ತಂಡ. ನೋ ಬಾಲ್ ಪ್ಲಸ್ ರಿವರ್ಸ್ ಶಾಟ್ ಚೆಂಡು ಸೀಮಾರೆಗೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. 6 ಈ ಬಾರಿ. ಅಲ್ಲಿ 6 ಚೆಕಿಂಗ್ ಆಗಿ ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ದಾರೆ.
ಅದ್ಯಾವ ರೀತಿಯ ಓಟವನ್ನು ದಾಖಲಿಸಾರಂತ ನೋಡಬೇಕಾಗಿದೆ. ನೋಬಾಲ್ ಅನ್ನುವಂತ ಸೂಚನೆ ದಾಖಲಿಸಿದ್ರು. ಅಲ್ಲಿ ಬೌಂಡ್ರಿ ಅನ್ನುವಂತ ಸೂಚನೆ ಬರ್ತಾ ಇದೆ. ನೋಬಾಲ್ ಪ್ಲಸ್ ಬೌಂಡ್ರಿ ಜೊತೆಗೆ ಫ್ರೀ ಹಿಟ್ ಅವಕಾಶದ ಚೆಂಡು. ಮೊಟ್ಟ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರದ ಇತಿಹಾಸದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆಯಬಹುದಂತಹ ಸಾಧನೆಯನ್ನು ಮಾಡ್ತಾ ಇರ್ತಕ್ಕಂಥ ತಂಡ. ಒಂದು RHL ಹೋಮ್ ಲೋನ್ ಕನ್ಸಲ್ಟೆನ್ಸಿ ಇವರ ಒಂದು ವ್ಯವಸ್ಥಿತ ಹೋರಾಟದ ರಘುಕುಮಾರ್ ಅವರ ಸಾರಥ್ಯದಲ್ಲಿ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಸಂದೀಪ್ ಬಿ ರೆಡ್ಡಿ ಅವರೊಂದು ಸಂಪೂರ್ಣ ಸಹಕಾರ ಈ ವ್ಯವಸ್ಥಿತ ದಾಂಡು ಚೆಂಡಿನ ಪಂದ್ಯಾಕೂಟ ಅಂತಿಮ ಹಂತಕ್ಕಾಗಿ ಬರ್ತಾ ಇದೆ. ಅಲ್ಲಿ ನೋಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. ನೋಬಾಲ್ ಪ್ಲಸ್ ಬೌಂಡ್ರಿ, 5 ಓಟಗಳ ಸೇರ್ಪಡೆ ಜೊತೆಗೆ ಫ್ರೀ ಹಿಟ್ ಲಾಭದ ಚೆಂಡು. ಮುಂದಿನ ಮಾರ್ಚ್ ಅಲ್ಲಿ ಇದೇ ಕ್ರೀಡಾಂಗಣ ಒಳಭಾಗದಲ್ಲಿ ಲಯನ್ ಸಂಸ್ಥೆ ಈ ಕ್ರೀಡಾಂಗಣ ಒಳಭಾಗದಲ್ಲಿ ಒಂದು ಅತ್ಯುತ್ತಮ ಮಟ್ಟದ ಪಂದ್ಯಾಟವನ್ನು ನಡೆಸುವಂತ ಇರಾದೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಮುಂದಿನ ಮಾರ್ಚ್ ತಿಂಗಳಲ್ಲಿ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ, ತನ್ಮೂಲಕ ಚೆಂಡು ಸೀಮಾರೇಖೆಯ ಅಂಚಿನಲ್ಲಿ 3ನೇ ಓಟವನ್ನು ದಾಖಲಿಸುವಂತ ಪ್ರಯತ್ನ ಕೂಡ ಈ ಹಂತದಲ್ಲಿ ಕಂಡುಕೊಳ್ತಾ ಇದ್ದಾರೆ. ಸೀಮಾರೇಖೆ ಅಂಚಿನಲ್ಲಿ ಅತ್ಯುತ್ತಮ ಕ್ಷೇತ್ರಕ್ಷಣೆ ದಾಖಲಾತಿಯನ್ನು ಕಂಡುಕೊಂಡ್ರೆ 3 ಓಟಗಳ ಸೇರ್ಪಡೆ. ಓವರ್ ಮುಕ್ತಾಯದ ಬಳಿಕ ಮೊತ್ತ 21, ಅಂತಿಮ 18 ಎಸೆತ ಜಯಕ್ಕಾಗಿ 17 ಓಟಗಳು ಬರಬೇಕಾಗಿದೆ. 18 ಬಾಲ್ 17 ರನ್ಸ್ ರಿಕ್ವೈರ್ಡ್. ಪ್ರೇಕ್ಷಕರನ್ನು ರಂಜಿಸುವುದಕ್ಕಾಗಿ ದೂರದ ಉಡುಪಿ ಮಂಗಳೂರು ಪರಿಸರದ ಹಳೆ ಅಂಗಡಿಯ ರವಿಚಂದ್ರ ಆಚಾರ್ಯ ಅವರ ನಗಿಸಬಲ್ಲ ಗೊಂಬೆ ಇವಾಗ ರಾಜ್ಯದ ಪ್ರತಿಷ್ಠಿತ ಪ್ರತಿಯೊಂದು ಪಂದ್ಯಾಕೂಟದಲ್ಲೂ ಕೂಡ ಅವರ ಒಂದು ಆಕರ್ಷಣೀಯ ಗೊಂಬೆ ಕುಣಿತ ಒಂದೆಡೆ ಆದ್ರೆ, ಈ ಪರಿಸರದ ಮೋಟು ಮತ್ತು ಚುಟ್ಕಿ ಪ್ರೇಕ್ಷಕರನ್ನ ಮತ್ತೆ ರಂಜಿಸ್ತಾ ಇದ್ದಾರೆ ಒಂದೆಡೆ ನಿನ್ನೆ ಮತ್ತು ಇವತ್ತು. ಅಂತಿಮ 18 ಎಸೆತ 17 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಹಂತದಲ್ಲಿ ಹೊಸ ಬೌಲರ್ ಪ್ರಮೋದ್ ರಕ್ಷಿತ್, ಹೊಸ ಬೌಲರ್ ಹದಿನೆಂಟು ಎಸೆತ 17 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಆರಂಭಿಕ ಓವರ್ನಲ್ಲಿ ಅತ್ಯುತ್ತಮ ಒಂದು ಆರಂಭವನ್ನು ಪಡ್ಕೊಳ್ಳುವಂತ ಪ್ರಯತ್ನವನ್ನು ಜಶ್ವಂತ ಜಾಲಾಡಿ ಮಾಡಿದ್ರು ಕೂಡ ಇವಾಗ ಸ್ವಲ್ಪ ಮಟ್ಟಿಗೆ ಒತ್ತಡವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ನಿಕ್ಷಿತ್ ಜಾನ್ಸನ್ ರಿಯಲ್ ಫೈಟರ್ಸ್, ನೆಟ್ ನೇರ ಹೊಡೆತ, ಬ್ಯಾಕ್ ಟು ಬೌಲರ್ಸ್ ಆಟ. ಅಶ್ವಿಕ್ ದೇವಾಡಿಗ ಕ್ಷೇತ್ರರಕ್ಷಕ 2ನೇ ಓಟವನ್ನು ಕೂಡ ಸುಲಭವಾಗಿ ಪೂರ್ತಿಗೊಳಿಸಿದ್ದಾರೆ. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 23ಕ್ಕೆ ತಲುಪ್ತಾ ಇದೆ.
ಅಂತಿಮ 17 ಚೆಂಡು 15 ಓಟಗಳು ಬರಬೇಕಾಗಿದೆ. ಕೆಲವೊಂದು ಪ್ರಮುಖ ಎಸೆತಗಾರರ ಅಭಾವದಿಂದ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ತಂಡ ಗತಿ ಪರಿವರ್ತನೆಗೆ ಅವಕಾಶವನ್ನು ಮಾಡಿಕೊಟ್ರು. ಇನ್ಸ್ವಿಂಗಿಂಗ್ ಡೆಲಿವರಿ, ಒಳ ತಿರುವಿನ ಚೆಂಡು ಸ್ವಲ್ಪ ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನವನ್ನ ಸ್ವಚ್ಛಿಕ್ ಮಾಡಿದ್ರು. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 16 ಎಸೆತ 15 ಓಟಗಳು ಬರಬೇಕಾಗಿದೆ. 16 ಬಾಲ್ 15 ರನ್ಸ್ ಎಕ್ಸ್ಪೈರ್ಡ್. 16ಕ್ಕೆ 15. ಮತ್ತೆ ಮೂರನೇ ಬಾರಿ ನೆಟ್ ನೇರ ಹೊಡೆತ, ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡಿದ್ರು. ಬಹಳಷ್ಟು ಲೆಕ್ಕಾಚಾರ ಮಾಡಿಯೇ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಸ್ವಸ್ತಿಕ್ ಇರುವಷ್ಟು ಹೊತ್ತಿನವರೆಗೆ ಪಾಂಚಜನ್ಯ ಕೋಟೆ ಕೂಡ ಅಷ್ಟೇ ನಿರಾಳತೆಯನ್ನು ಪಡ್ಕೊಳ್ತಾ ಇದ್ದಾರೆ. ಕಳೆದ ವಾರಾಂತದ ದಾವಣಗೆರೆಯ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ತಂಡ ನಿಶ್ಚಿತ ಜಾನ್ಸನ್ ರಿಯಲ್ ಫೈಟರ್ಸ್. ಅಲ್ಲಿ ಏಕಾಂಗಿ ಹೋರಾಟದ ಹರಿಯಾಟವೇ ಬಹಳಷ್ಟು ಅತ್ಯುತ್ತಮ ಯಶಸ್ಸನ್ನು ಕಂಡಿತು. ನಿಶ್ಚಿತ್ ಜಾನ್ಸನ್ ರಿಯಲ್ ಫೈಟರ್ಸ್ ಕೂಡ ಕೆಲವೊಂದು ಯುವ ಆಟಗಾರರು ಅತ್ಯುತ್ತಮ ಪ್ರೋತ್ಸಾಹವನ್ನೇ ನಿಶ್ಚಿತ್ ಜಾನ್ಸನ್ ರಿಯಲ್ ಫೈಟರ್ಸ್ಗೆ ನೀಡಿದ್ದಾರೆ. ಒಂದೆಡೆ ರಕ್ಷಿತ್ ಇರ್ಬೋದು, ಲೆಫ್ಟ್ ಬೌಲರ್ ಇಮ್ರಾನ್ ಇರ್ಬೋದು, ಅದೇ ರೀತಿ ಜಶ್ವಂತ ದೇವಾಡಿಗೆ ಇರ್ಬೋದು. ಬಹಳ ಸುತ್ತಮತೆ ಹೊಡೆತ, ಡಿಪಕ್ಷ ಕವರ್ಸ್ ಭಾಗದಲ್ಲಿ ಒಂದು ಓಟ, ಎರಡನೇ ಓಟವನ್ನು ಪೂರ್ತಿಗೊಳಿಸುವಂತಹ ಪ್ರಯತ್ನ ಯಶಸ್ಸನ್ನು ಪಡ್ಕೊಂಡ್ರು. 2 ಓಟಗಳ ಸೇರ್ಪಡೆ. ಕಳೆದೊಂದು 20ಕ್ಕೂ 25ಕ್ಕೂ ವರ್ಷಕ್ಕೂ ಹೆಚ್ಚಿನ ಸಂವತ್ಸರದಲ್ಲಿ ಕುಂದಾಪುರದ ಜಾನ್ಸನ್ ತಂಡವನ್ನು ಬಹಳ ಯಶಸ್ವಿಯಾಗಿ ಮುನ್ನಡೆಸ್ತಾ ಇರ್ತಕ್ಕಂಥ ರವೀಂದ್ರ ಹೆಗ್ಡೆ ಅವರ ಸಾರಥ್ಯದ ಜಾನ್ಸನ್ ಈ ಋತುವಿನ ಮುಖಾಂತರವಾಗಿ ಸ್ವಲ್ಪ ಮಟ್ಟಿಗೆ ಹೊಂದಾಣಿಕೆ ಮಾಡಿಕೊಳ್ತಾ ಇದೆ. ರಿಯಲ್ ಫೈಟರ್ಸ್ ನ ಜೊತೆಗಾಗಿ ಪ್ರಸ್ತುತ ನಿಶ್ಚಿತ್ ಜಾನ್ಸನ್ ರಿಯಲ್ ಫೈಟರ್ಸ್ ಅನ್ನುವಂಥ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ತಂಡ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ 3ನೇ ಓವರ್ನ ಬಳಿಕ ತಂಡ ಮೊತ್ತ 26, ಅಂತಿಮ 12 ಎಸೆತ 11 ಓಟಗಳು ಬರ್ಬೇಕು. 12 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 12ಕ್ಕೆ 12 ಮತ್ತೆ ಪಂದ್ಯ ರೋಚಕ ಹಂತವನ್ನು ಕಾಣ್ತಾ ಇದೆ. ಅದ್ಯಾವ ರೀತಿಯಲ್ಲಿ ಎರಡೂ ತಂಡಗಳು ಧಾರಾಳ ಅನುಭವಿ ಆಟಗಾರನ ಹೊಂದಿರತಕ್ಕಂತ ತಂಡಗಳು ಪಂದ್ಯವನ್ನು ಉಳಿಸ್ಕೊಳ್ಳೋ ಮಟ್ಟಿಗಾಗಿ ಅದೇನನ್ನು ಮಾಡ್ತಾರಂತ ನೋಡ್ಬೇಕಾಗಿದೆ. ಹಂತದಲ್ಲಿ ನಿಶ್ಚಿತ್ ಜಾನ್ಸನ್ ರಿಯಲ್ ಫೈಟರ್ಸ್ ತಂಡ ಲೆಫ್ಟಿ ಯುವ ಬೌಲರ್ ಇಮ್ರಾನ್ ಅನ್ನು ಕಣಕ್ಕಿಳಿಸ್ತಾ ಇದ್ದಾರೆ. ಆ ಒಂದು ಪ್ರಯತ್ನದಲ್ಲಿ ಯಶಸ್ಸನ್ನು ಕಂಡ್ರೆ ಖಂಡಿತಕ್ಕೂ ಕೂಡ ನಿಶ್ಚಿತ್ ಜಾನ್ಸನ್ ರಿಯಲ್ ಫೈಟರ್ಸ್ಗೂ ಕೂಡ ಈ ಒಂದು ಪಂದ್ಯವನ್ನು ಗೆಲ್ಲುವಂತ ಅವಕಾಶ ಇದೆ. 50-50 ಚಾನ್ಸಸ್ ಇದೆ. 50-50ರ ಅವಕಾಶ ಇನ್ನೂ ಕೂಡ ಮುಕ್ತವಾಗಿದೆ. ಲೆಫ್ಟ್ ಇಮ್ರಾನ್ 10 ಹುದ್ದೆಗಳು ಇನ್ನೂ ಕೂಡ ಪಾಂಚಜನ್ಯ ಪಾಳ್ಯದಲ್ಲಿ ಸುರಕ್ಷಿತವಾಗಿಯೇ ಇದೆ. ನಿತೇಶ್ ಶೆಟ್ಟಿ ಸಾರಥ್ಯದಲ್ಲಿ ಪಾಂಚಜನ್ಯ ಅನ್ನುವಂತ ಹೊಸ ಪ್ರಯತ್ನ, ಆ ಪ್ರಯತ್ನವೇ ಟೆನಿಸ್ ಬಾಲ್ ವಿದ್ಯಮಾನದಲ್ಲಿ ಬಹಳಷ್ಟು ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಮೊದಲ 3 ರಾಜ್ಯ ಮಟ್ಟದ ಪಂದ್ಯಾಟವನ್ನು ಆಡಿದ್ದಾರೆ. 3 ರಾಜ್ಯ ಮಟ್ಟದ ಸೆಮಿಫೈನಲ್ ಎಂಟನ್ನು ದಾಖಲಿಸಿರ್ತಕ್ಕಂಥ ತಂಡ. 2ನೇ ಪ್ರಯತ್ನ ಮಗವೀರ ಸಂಘ ಬೆಂಗಳೂರಿನ ಸುವರ್ಣ ಪಥ ಪಂದ್ಯಾಕೂಟದಲ್ಲಿ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. 1 ಓಟಗಳ ಸೇರ್ಪಡೆ. ಅಂತಿಮ 12 ಎಸೆತ 11 ಓಟಗಳು ಬರಬೇಕಾಗಿದೆ. ಹತ್ತು ಹುದ್ದೆಗಳು ಇನ್ನೂ ಕೂಡ ಪಾಂಚಜನ್ಯ ಪಾಳ್ಯದಲ್ಲಿ ಸುರಕ್ಷಿತವಾಗಿಯೇ ಇದೆ. ಮತ್ತೆ ಬ್ಯಾಕ್ ಟು ಬ್ಯಾಕ್ ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಸ್ವಲ್ಪ ಮಟ್ಟಿಗೆ ಶಾಪೌಟ್ ಮಾಡಿಕೊಂಡು ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಸ್ವಸ್ತಿಕ್
2 ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಮತ್ತೆ ಇಮ್ರಾನ್ ವಿಶಿಷ್ಟತೆ ಆಟ, ರಿವರ್ಸ್ ಶಾಟ್ ದಾಖಲಿಸಿದ್ದಾರೆ. 1 ಓಟ, 2ನೇ ಓಟವನ್ನು ಕೂಡ ಪೂರ್ತಿಗೊಳಿಸುವ ಪ್ರಯತ್ನ ಯಶಸ್ಸನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರ ಸುಲಭ ಜಯದ ಕಡೆಗೆ ದಾಂಗುಡಿಯನ್ನಿಡ್ತಾ ಇರ್ತಕ್ಕಂಥ ಪಾಂಚಜನ್ಯ ಕೂಟ ಇನ್ನುಳಿದ ಹಂತದಲ್ಲಿ 11 ಸತ ಜಯಕ್ಕಾಗಿ 8 ಓಟಗಳು ಬರಬೇಕಾಗಿದೆ. 11ಕ್ಕೆ 8. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸ್ವಲ್ಪ ಅವರಿಗೆ ಇನ್ಸೈಡ್ ಔಟ್ ಆಟವನ್ನು ಆಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ 10 ಸತ 8 ಓಟಗಳು ಬರಬೇಕಾಗಿದೆ. 10ಕ್ಕೆ 8. ಮತ್ತೆ ಬರೋನೇ ಬಾರಿ ಒಂದು ಓಟಗಳ ಸೇರ್ಪಡೆ, 2ನೇ ಓಟವನ್ನು ಪೂರ್ತಿಗೊಳಿಸುವಂತಹ ಪ್ರಯತ್ನ ಯಶಸ್ಸನ್ನು ಪಡ್ಕೊಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 32. ಜಯಕ್ಕಾಗಿ 6 ಓಟಗಳ ಅನಿವಾರ್ಯತೆ. ಬಹಳಷ್ಟು ಸಮಯಗಳ ಬಳಿಕ ಕದಿಕೆ ಪರಿಸರದ ಪ್ರದೀಪನಿಗೂ ಕೂಡ ರಿಯಲ್ ಫೈಟರ್ಸ್ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ನಿಶ್ಚಿತ ಜಾನ್ಸನ್ ರಿಯಲ್ ಫೈಟರ್ಸ್ ರೂಪದಲ್ಲಿ ಮತ್ತೆ ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. ಬಹಳಷ್ಟು ಅತಿಕ್ರಮ ಓಟಗಳಿಗೆ ಯುವ ಎಸೆತಗಾರ ಪ್ರಾಮುಖ್ಯ ಹಂತದಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸತತವಾಗಿ ಅತಿಕ್ರಮ ಚೆಂಡುಗಳು. ಐದು ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಬಹಳಷ್ಟು ಲೆಕ್ಕಾಚಾರದ ಆಟ. 1 ಓಟಗಳ ಸೇರ್ಪಡೆ. ನಾಲ್ಕು ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಒಂದು ಓಟಗಳ ಸೇರ್ಪಡೆ. ಕೊನೆಯ ಒಂದು ಚೆಂಡು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಓವರ್ ಮುಕ್ತಾಯ. ಅಂತಿಮ 6 ಚೆಂಡು, 3 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಯಾವುದೇ ಹುದ್ದರಿ ಆಘಾತವಿಲ್ಲದ 10 ಹುದ್ದರಿಗಳು ಇನ್ನೂ ಕೂಡ ಸುರಕ್ಷಿತವಾಗಿ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಪಾಂಚಜನ್ಯ. ಅಂತಿಮ ಹಂತದ ರಸತ 3 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಬಹಳ ಶೋತ ಬರುತ್ತೆ. ಇನ್ ಸ್ವಿಂಗಿಂಗ್ ಡೆಲಿವರಿ, ಒಳ ತಿರುವಿನ ಚೆಂಡು. ಹುದ್ದರಿ ಆಘಾತವನ್ನು ಅಂತಿಮ ಹಂತದಲ್ಲಿ ಕಳ್ಕೊಳ್ತಾ ಇದ್ದಾರೆ ಪಾಂಚಜನ್ಯ ಕೋಟ. ಅಂತಿಮ ಹಂತದ 5 ಚೆಂಡು ಜಯಕ್ಕಾಗಿ 3 ಓಟಗಳು ಬರಬೇಕಾಗಿದೆ. ಅದ್ಯಾವ ರೀತಿಯ
ಪಂದ್ಯಾಟದ ಚಿತ್ರಣವನ್ನು ಬದಲಾಯಿಸ್ತಾರಂತ ನೋಡ್ಬೇಕಾಗಿದೆ. ಯಾಸಿನ್ ಮೋಟೋ, ರವಿಚಂದ್ರ ಆಚಾರ್ಯ, ಕಿರಣ್ ಅರ್ಸಿಕೆರೆ 3 ಜನ ಐದಕ್ಕೆ 3 ಮತ್ತೆ ಪಂದ್ಯ ರೋಚಕ ಹಂತವನ್ನು ಕಾಣ್ತಾ ಇದೆ. ಅದ್ಯಾವ ರೀತಿಯಲ್ಲಿ ಪಂದ್ಯಾಟದ ಚಿತ್ರಣವನ್ನೇ ಬದಲಾಯಿಸಬಲ್ಲಂತ ಪ್ರಯತ್ನದಲ್ಲಿ ರಕ್ಷಿತ ಎಸೆಗಾರಿಕೆಯನ್ನು ಕಾಣ್ತಾರಂತ ನೋಡಬೇಕಾಗಿದೆ. ಶಾರ್ಟ್ ಆಗಿತ್ತು, ಬಹಳ ಸೂತಮನತೆ ಹೊಡೆತ, ಒಂದೋಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಜಯಕ್ಕಾಗಿ ಅಂತಿಮ 4 ಚೆಂಡುಗಳಲ್ಲಿ 2 ಓಟಗಳು ಬರಬೇಕಾಗಿದೆ. 4ಕ್ಕೆ 2. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ, ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ. ಈ తర్వాత ಕ್ಲೀನ್ ಬಾಲ್ ಮತ್ತೆ ಹೋದರೆ ಆಘಾತ. ಅಂತಿಮ 2 ಚೆಂಡು ಜಯಕ್ಕಾಗಿ 1 ಓಟಗಳು ಬರಬೇಕಾಗಿದೆ. ಪಂದ್ಯ ಸರಿ ಸಮಾನಗೊಳ್ತಾ ಇದೆ. ಹೊಸ ಆಟಗಾರ ಗಣೇಶ ಬಿಚಾಡಿ. ಅಂತಿಮ 2 ಚೆಂಡು 1 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ರೋಚಕ ರೋಮಾಂಚನಕಾರಿ ಪಂದ್ಯ ಅದ್ಯಾವ ರೀತಿಯಲ್ಲಿ ಸಮಾಪ್ತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. ನೆಟ್ ನೇರ ಹೊಡೆತ, ಬ್ಯಾಕ್ ಟು ಬೌಲರ್ಸ್ ಆಟ, ಚೆಂಡು ಲಾಂಗ್ ಆಫ್ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಈ ಮುಖಾಂತರವಾಗಿ ಪಂದ್ಯ ಕೂಡ 2ನೇ ಜಯವನ್ನು ದಾಖಲಿಸ್ತಾ ಇರ್ತಕ್ಕಂಥ ಪಾಂಚಜನ್ಯ ಕೂಟ ಏರುಪೇರಿನ ಫಲಿತಾಂಶವನ್ನು ಮತ್ತೆ ಸೃಷ್ಟಿಸ್ತಾ ಇದೆ. So next match is on ಸ್ಪೋರ್ಟ್ಸ್ ಉಡುಪಿ ಟಾಸ್ ಅನ್ನ ಗೆದ್ದು ಬೌಲಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಫ್ರೆಂಡ್ಸ್ ಬೆಂಗಳೂರು ಬ್ಯಾಟರ್ಸ್ ಇಜಾನ್ ಸ್ಪೋರ್ಟ್ಸ್ ಉಡುಪಿ ಫೀಲ್ಡರ್ಸ್ ಬೇಗ ಸನ್ನದ್ಧರಾಗಬೇಕು.